ಸರ್ ಹೆಂಗಾಯ್ತು ಸರ್ ಅವರು ಬರ್ತಾ ಸರ್ ಹಾಕ್ಬಿಡಿ ಹಂಗೆ ಹೇಳ್ತಾರೆ ಇಲ್ಲೇ ಇಡ್ತಾರೆ ಸರ್ ಅವರು ಬರ್ತಾಯಿದ್ರು. ನೋಡಿ, ಕೊಳ್ಳೇಗಾಲದಲ್ಲಿ ಈ ತಾಲೂಕ್ ಪಂಚಾಯತಿ ಆಫೀಸ್ ಏನಿದೆ, ಮಾದೇಗೌಡ ಪೆಟ್ರೋಲ್ ಬಂಕ್ ಟರ್ನಿಂಗ್ ರೋಡಲ್ಲಿ ಮ್ಯಾನ್ಹೋಲ್ ಇದೆ ಒಂದು. ಅದು ಹೊಸದಾಗಿ ಅಥವಾ ಈ ಫಸ್ಟ್ ಟೈಮ್ ಓಡಾಡೋರಿಗೆ ಗೊತ್ತಾಗಲ್ಲ ಈಸಿಯಾಗಿ. ಅಂದರೆ MGST ಕಡೆಯಿಂದ ಬರ್ತಾರಲ್ಲ ಅವ್ರಿಗೆ ಈ ಹಳ್ಳ ಕಾಣಲ್ಲ. ಹೈವೇ ಅಲ್ವಾ, ಸಾಮಾನ್ಯಕ್ಕೆ ಬರೋರೆಲ್ಲ ಒಂದು ರೇಂಜ್ಗೆ ಬರ್ತಾರೆ. ತುಂಬ ಹತ್ತಿರ ಬಂದ ಮೇಲೆ ಈ ಗುಂಡಿ ಕಾಣಿಸುತ್ತೆ. ಆದರೆ ಎಷ್ಟೋ ವೆಹಿಕಲ್ಗಳು ಇಲ್ಲಿ ಕಂಟ್ರೋಲ್ ಮಾಡೋಕ್ಕಾಗದೆ ಗುಂಡಿಗೆ ಬಿಟ್ಟು ಬಿದ್ದವ್ರೆ. ಅದರಲ್ಲೆಲ್ಲ 2 ವೀಲರ್ಗಳೇ ಜಾಸ್ತಿ. ಇದೇ ಗುಂಡಿ ಬಗ್ಗೆ ಹಿಂದೆನೂ ಕೂಡ ನಾನು ವೀಡಿಯೋಸ್ ಮಾಡಿದ್ದೆ. ಆದಷ್ಟು ಬೇಗ ಈ ಹಳ್ಳ ಮುಚ್ಚಿ ವಾಹನಗಳಿಗೆ ಅನುಕೂಲ ಮಾಡಿ, ಸಾರ್ವಜನಿಕರಿಗೆ ಯಾವುದೇ ರೀತಿ ನೋವುಗಳಾಗದೇ ಇರೋಂಗೆ ಮಾಡಿ ಅಂತೇಳಿ ಮನವಿ ಕೂಡ ಮಾಡ್ಕೊಂಡಿದ್ದೆ. ಆದರೂ ಸಂಬಂಧಪಟ್ಟವ್ರು ಯಾರು ಕೂಡ ಈ ಕಡೆ ಗಮನ ಕೊಡಲಿಲ್ಲ. ನೋಡಿ, ಮಂಗಳವಾರ ಸಾಯಂಕಾಲ 7 ಕಾಲಿತ್ತು. ಆ ಟೈಮಲ್ಲಿ ಇಬ್ಬರು ಹುಡುಗರು ಬೈಕಲ್ಲಿ ನಾರ್ಮಲ್ ಆಗಿ ಬಂದವ್ರೆ. ಗುಂಡಿ ಕಾಣಿಸಿಲ್ಲ, ಹಂಗೆ ಬಿಟ್ಟವ್ರೆ. ಏನಿಲ್ಲ, ಗಾಡಿ ಒಂದು ಕಡೆ, ಅವರೇ ಒಂದು ಕಡೆ. ಪಾಪ ಒಬ್ಬನಿಗಂತೂ ತಲೆಗೆ ಬಿದ್ದಿದೆ ಸರಿಯಾಗಿ. ಪಾಪ ಗುಂಡಾಪುರದವ್ರಂತೆ. ಇದೇನು ಮೊದಲಲ್ಲ ಬಿಡಿ, ಈ ಟರ್ನಿಂಗಲ್ಲಿ ಸಿಕ್ಕಾಬಟ್ಟೆ ಆಗ್ತಾನೆ ಇರ್ತವೆ. ಹಿಂದೆ ಕೂಡ ಅದೇ ಹೇಳ್ದಂಗೆ ವಿಡಿಯೋ ಮಾಡಿದ್ದೆ, ಆದರೂ ಏನೂ ಪ್ರಯೋಜನ ಇಲ್ಲ. ಇನ್ಮೇಲಾದರೂ ಏನಾದರೂ ಕ್ರಮ ವಹಿಸಿ ವ್ಯವಸ್ಥೆ ಮಾಡ್ತಾರೆ ನೋಡೋಣ. ಈಗ ನಡೆದಿರೋ ಈ ಇನ್ಸಿಡೆಂಟ್ನ ಕಣ್ಣಾರೆ ಕಂಡ ಪ್ರತ್ಯಕ್ಷದರ್ಶಿಗಳು ಏನು ಹೇಳ್ತಾರೆ ಕೇಳಿ. ಸರ್ ಅವರು ಬರ್ತಾಯಿದ್ರು. ಇಲ್ಲಿಂದ ಅಲ್ಲಿವರೆಗೂ ಮುಚ್ಕೊಂಡು ಬೆಂಕಿ ಸಮೇತ ಬಂತದ್ದು ಗಾಡಿ. ಬೆಂಕಿ ತುಂಬ ದೊಡ್ಡ ಥರ ಆಕ್ಸಿಡೆಂಟ್ ಆಗಿದೆ. ಇದನ್ನು ಮುಖ್ಯವಾಗಿ ದಯವಿಟ್ಟು 2-3 ಸಲ ನಾವು ಕೋರಿಕೆ ಮಾಡಿದ್ದೀವಿ, ಆದರೂ ಇದ್ರ ಬಗ್ಗೆ ಗಮನ ಬಂದಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ನೋಡಿ. ಈಗ ಕಣ್ಣಾರೆ ಆಗಿದೆ, ಜನಸಾಮಾನ್ಯರೆಲ್ಲ ಸಾಯ್ತಾ ಇದ್ದಾರೆ ಇಲ್ಲಿ. ಇದಕ್ಕೆ ಕಾರಣ ಈ ಆಗಿರೋದು ಅನಾಹುತ. ಇದು ನಗರಸಭೆ ಹತ್ರ ಸುಮಾರು ಸತಿ ಇದ್ರ ಬಗ್ಗೆ ಹಿಂಸೆ ಆಗಿ ಸುಮಾರು ಜನ ಕಂಪ್ಲೇಂಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಮಾಡಿದ್ರೆ ಇದರ ಬಗ್ಗೆ ಮುತ್ತಲಿ ಸಭೆತಾರೆ ನಗರಸಭೆ. ಯಾಕಂದರೆ ಪಾಪ ಅವರಿಬ್ಬರು ಬಂದರು ಕೊಟ್ಟು ಇಲ್ಲಿಂದ ಗಾಡಿ ನಿಂತೆ ಪಾಸಾಗಿ ಸಿಟ್ಟಾಗಿರೋದು. ದಯವಿಟ್ಟು ಮುತ್ತಲಿ ತಗೊಳ್ಳಿ. ಶಾಸಕರ ಗಮನಕ್ಕೆ ತಂದಿದ್ದು ಒಳ್ಳೆ ಟೈಮ್ನಲ್ಲಿ ಅನೇಕ ರಸ್ತೆಗಳು ಹಿಂಸೆ ಆಗದೆ. ಇದ್ರ ಬಗ್ಗೆ ಮುತ್ತಲಿ ತಗೋಬೇಕು ಸದಸ್ಯರು, MLA ನೋಡಿ ಇದು ಕೆಲಸ ಮಾಡಬೇಕು. ಇದು ಅದು ಮೇನ್ ರೋಡು, ಹೈವೇ ಇದು, ದಿನ ಓಡಾಡೋ ರಸ್ತೆ ಇದು. ಈ ರಸ್ತೆ ಈ ರೀತಿ ಬಿಟ್ಟಿದ್ರಲ್ಲ, ಇನ್ನೇನು ಜವಾಬ್ದಾರಿ ತಗೊಳ್ಳೋದು?